ಕರ್ನಾಟಕದ ಜನಪ್ರಿಯ ನಂಬರ್ 1 ನ್ಯೂಸ್ ಚಾನೆಲ್ BTVಯ 8 PM ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಶಾಸಕರ ಜೊತೆ ಸಿಎಂ ಮ್ಯಾರಥಾನ್ ಸಭೆ, ವಿಭಾಗವಾರು ಶಾಸಕರ ವಿಶ್ವಾಸ ಗಳಿಸಿದ ಸಿಎಂ. ರೆಬಲ್ ಆಗಿದ್ದ ಯತ್ನಾಳ್ ಫುಲ್ ತಂಡ. ಸಿಎಂ ಪುತ್ರನ ಸಭೆಗೆ ಅಖಾಡ ರೆಡಿ. ಬಸವ ಕಲ್ಯಾಣ ಬೈ ಎಲೆಕ್ಷನ್ಗೆ ವಿಜಯೇಂದ್ರ ಕಣಕ್ಕೆ ಸ್ಪರ್ಧೆ ಮುನ್ಸೂಚನೆ ನೀಡಿದ ರಾಜ್ಯ ಉಪಾಧ್ಯಕ್ಷ. ರಾಜ್ಯ ಸರ್ಕಾರ ಪಾಲಿಕೆ ವಿರುದ್ಧ ಕಾಂಗ್ರೆಸ್ ಪ್ರೊಟೆಸ್ಟ್. ಜನರ ಮೇಲೆ ತೆರಿಗೆ ಹೊರೆ ಹಾಕ್ತಿದೆ ಎಂದು ಆಕ್ರೋಶ. ಸರ್ಕಾರದ ವಿರುದ್ಧ ಡಿಕೆಶಿ ಗುಡುಗು. ಕೊರೋನಾ ವ್ಯಾಕ್ಸಿನ್ ವಿಚಾರದಲ್ಲೂ ರಾಜಕೀಯ. ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಪ್ರತ್ಯುತ್ತರ. ಭಾರತದಲ್ಲಿ ವಿಶ್ವದ ಬೃಹತ್ ಲಸಿಕಾ ಅಭಿಯಾನ. ರೈತರ ಜೊತೆಗಿನ ಕೇಂದ್ರ ಸರ್ಕಾರದ ಸಭೆ ವಿಫಲ. ಮತ್ತೆ ಜನವರಿ 8ಕ್ಕೆ ರೈತರೊಂದಿಗೆ ಸಭೆ. ರೈತರ ಭರವಸೆ ಈಡೇರಿಸುವಂತೆ ಕೇಜ್ರಿವಾಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಚಿಕನ್ ಸಿಗೋದು ಡೌಟ್. ಎಂಎನ್ಸಿ ಪೌಲ್ಟ್ರಿ ಕಂಪನಿಗಳಿಂದ ರೈತರಿಗೆ ಅನ್ಯಾಯ ಆರೋಪ ಹಿನ್ನೆಲೆಯಲ್ಲಿ ನಾಳೆಯಿಂದ ನಿಮಗೆ ಚಿಕನ್ ಸಿಗೋದು ಡೌಟ್. ಪಶುಪಾಲನಾ ಇಲಾಖೆ ಆಯುಕ್ತರ ಕಚೇರಿಯ ಎದುರು ಪ್ರೊಟೆಸ್ಟ್. ನಾಳೆಯಿಂದ ರಾಜ್ಯದಲ್ಲಿ ಚಿಕನ್ ನಿಮಗೆ ಸಿಗೋದು ಡೌಟ್. ಎಂಎನ್ಸಿ ಪೌಲ್ಟ್ರಿ ಕಂಪನಿಗಳಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಪಶುಪಾಲನಾ ಇಲಾಖೆ ಆಯುಕ್ತರ ಕಚೇರಿಯ ಎದುರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕೋಳಿ ಸಾಕಣೆದಾರರಿಂದ ಆಯುಕ್ತರ ಕಚೇರಿಯ ಬಳಿ ಪ್ರತಿಭಟನೆ. ನಾಳೆಯಿಂದ ರಾಜ್ಯಾದ್ಯಂತ ಕೋಳಿ ಸಪ್ಲೈ ನಿಲ್ಲಿಸಲು ನಿರ್ಧಾರ. ವೆಂಕೋಬ್, ಸುಗುಣ, ಗೋಡ್ರೇಜ್, ಸಿಪಿ ನ್ಯೂಟ್ರಿಫೀಡ್ಸ್ ಹಾಗೆ ಪೂಜಾ ಈ ಕಂಪನಿಗಳು, ಎಂಎನ್ಸಿ ಕಂಪನಿಗಳು ರೈತರಿಂದ ಏನು ಕೋಳಿಗಳನ್ನ ಖರೀದಿ ಮಾಡ್ತಾ ಇವೆ, ಇಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಹೇಳಿ ಈಗ ಕೋಳಿ ಸಾಕಣೆದಾರರು ಆಯುಕ್ತರ ಕಚೇರಿಯ ಎದುರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗೋಲ್ಡನ್ ಲೈಫ್ ಲೈನ್ ಸೇರಿದಂತೆ 25ಕ್ಕೂ ಹೆಚ್ಚು ಕಂಪನಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವೆಂಕಾಬ್, ಸುಗುಣ, ಗೋಡ್ರೇಜ್ ಸೇರಿದಂತೆ 25ಕ್ಕೂ ಹೆಚ್ಚು ಕಂಪನಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಕೋಳಿ ಸಾಗಣೆದಾರರು ಅನ್ಯಾಯವೆಸಗಿದ ಕಂಪನಿಗಳ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಕಂಪನಿಗಳಿಂದ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಕೋಳಿ ಸಾಕಣೆದಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಾಳೆಯಿಂದ ಕೋಳಿ ಮತ್ತು ಮೊಟ್ಟೆ ನಿಮಗೆ ಡೌಟ್ ಸಿಗೋದು ಡೌಟ್. ಯಾಕಂತ ಹೇಳಿದ್ರೆ ಬಹಳ ಅನ್ಯಾಯ ಆಗ್ತಾ ಇದೆ ನಮಗೆ. ಎಂಎನ್ಸಿ ಪೌಲ್ಟ್ರಿ ಕಂಪನಿಗಳು ನಮಗೆ ಅನ್ಯಾಯ ಮಾಡ್ತಾ ಇವೆ. ನಾವು ಅವರಿಗೆ ಸಪ್ಲೈ ಮಾಡೋದನ್ನ ನಿಲ್ಲಿಸ್ತೀವಿ, ಮೊಟ್ಟೆ ಹಾಗೂ ಕೋಳಿಯನ್ನ ಸಪ್ಲೈ ಮಾಡೋದಿಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕಿ ಸದ್ಯ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪಶುಪಾಲನಾ ಇಲಾಖೆ ಆಯುಕ್ತರ ಕಚೇರಿಯ ಎದುರುಗಡೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯವನ್ನ ಒದಗಿಸಬೇಕು, ಕಂಪನಿಗಳಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾಳೆಯಿಂದ ಇವರು ಸಪ್ಲೈಯನ್ನ ನಿಲ್ಲಿಸೋದ್ರಿಂದ ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಅದು ವೆಂಕಾಪ್, ಸುಗುಣ, ಗೋಡ್ರೇಜ್, ಸಿಪಿ ನ್ಯೂಟ್ರಿಫೀಡ್ಸ್ ಅಥವಾ ಪೂಜಾ ಅಥವಾ ಇನ್ಯಾವುದೋ ಕಂಪನಿಗಳು
MNC ಕಂಪನಿಗಳು. ಈ ಕಂಪನಿಗಳಲ್ಲಿ ಬಹುಶಃ ನಿಮಗೆ ಕೋಳಿಗಳು ಸಿಗೋದು ಡೌಟ್. ಚಿಕನ್ ಬೇಕಾದ್ರೆ, ಚಿಕನ್ ಸಾರು ಮಾಡೋದಾದ್ರೆ ಅಥವಾ ಏನಾದರೂ ಮೊಟ್ಟೆ ಬೇಕಾದ್ರೆ ನಿಮಗೆ ಸಿಗೋದು ಡೌಟ್. ಚಿಕನ್ ಪ್ರಿಯರೇ, ನೀವು ಈ ಸುದ್ದಿಯನ್ನ ನೋಡ್ಲೇಬೇಕು. ಯಾಕಂತ ಹೇಳಿದ್ರೆ ನಾಳೆ ನಿಮ್ಗೆ ಏನಾದ್ರೂ ಚಿಕನ್ ಅಥವಾ ಮೊಟ್ಟೆ ಏನಾದ್ರೂ ಬೇಕು ಅಂತ ಹೇಳಿ ಅನಿಸಿದ್ರೆ ಪೌಲ್ಟ್ರಿ ಫಾರ್ಮ್ ಹೋದ್ರೆ ನಿಮಗೆ ಕೋಳಿ ಅಥವಾ ಮೊಟ್ಟೆ ಸಿಗೋದು ಡೌಟ್. ಯಾಕಂತ ಹೇಳಿದ್ರೆ ಆ ಅಂಗಡಿಗಳಿಗೆ, ಪೌಲ್ಟ್ರಿ ಫಾರ್ಮ್ಗಳಿಗೆ ಸಪ್ಲೈ ಮಾಡೋದನ್ನ ಕೋಳಿ ಸಾಕಣೆಗಾರರು ಈಗ ನಿಲ್ಲಿಸಿದ್ದಾರೆ. ನಾವು ಅವರಿಗೆ ಸಪ್ಲೈ ಮಾಡೋದಿಲ್ಲ, ನಮಗವರು ಅನ್ಯಾಯ ಮಾಡ್ತಾ ಇದ್ದಾರೆ, ನಮಗೆ ಸರ್ಕಾರ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಕೋಳಿ ಸಾಕಣೆದಾರರು ಆಯುಕ್ತರ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್ ಕರೆಸ್ಪಾಂಡೆಂಟ್ LM ನಾಗರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. LM ನಾಗರಾಜ್, ಏನ್ ಅನ್ಯಾಯ ಆಗಿದೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸದ್ಯ ನಾಳೆ ಸಪ್ಲೈ ಮಾಡೋದಿಲ್ವಾ ಅವರು ಪೌಲ್ಟ್ರಿ ಫಾರ್ಮ್ಗಳಿಗೆ? ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ LM ನಾಗರಾಜು? ಎಸ್ ರಂಜಿತ್, ಈ ಬಹುರಾಷ್ಟ್ರೀಯ ಈ ಕೋಳಿ ಪೌಲ್ಟ್ರಿ ಕಂಪನಿಗಳೇನಿದೆ ಇವು ಕೋಳಿ ಸಾಕಾಣಿಕೆದಾರರನ್ನ ವ್ಯವಸ್ಥಿತವಾಗಿ ಶೋಷಣೆ ಮಾಡ್ತಿರ್ತಕ್ಕಂಥದ್ದು. ಇದರ ವಿರುದ್ಧ ಇವತ್ತು ಕೋಳಿ ಸಾಕಣೆದಾರರು ಬಂಡೆದ್ದು ಇವತ್ತು ಪಶುಸಂಗೋಪನಾ ಇಲಾಖೆಯ ಕಮಿಷನರ್ಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಬಹುರಾಷ್ಟ್ರೀಯ ಕಂಪನಿಗಳೇನಿದೆ, ಬಹುರಾಷ್ಟ್ರೀಯ ಕಂಪನಿಗಳ ಜೊತೆಗೆ ನಮ್ಮ ಸ್ವದೇಶಿ ಕಂಪನಿಗಳು ಕೂಡ ಏನಿದೆ, ಈ ಪೌಲ್ಟ್ರಿ ಫಾರ್ಮ್ಗಳೇನಿದೆ, ಇವು ರೈತರಿಗೆ ಅವೇ ಬೀಜವನ್ನ ಮರಿಗಳನ್ನ ಪೂರೈಕೆ ಮಾಡ್ತವೆ. ಬಳಿಕ ಅವರು ಒಂದು ರೇಟ್ಗೆ ಅದನ್ನ ಪರ್ಚೇಸ್ ಮಾಡ್ತಾರೆ. ಮೊದಲು ಅವರು ಅಗ್ರಿಮೆಂಟ್ ಹಾಕೋದೇ ಬೇರೆ, ಆಮೇಲೆ ರೇಟ್ ಕೊಡ್ತಾ ಇರ್ತಕ್ಕಂಥದ್ದೇ ಬೇರೆ. ಮರಿಗಳನ್ನ ಅವರೇ ಕೊಡ್ತಾರೆ, ಮಾರ್ಕೆಟ್ ಕೂಡ ಅವ್ರ ಕೈಯಲ್ಲೇ ಇರ್ತದೆ. ಹಾಗಾಗಿ ರೈತರನ್ನ, ಈ ಕೋಳಿ ಸಾಕಾಣಿಕೆದಾರನ್ನ ನಿರಂತರವಾಗಿ ಅವರು ಶೋಷಣೆ ಮಾಡ್ತಿದ್ದಾರೆ. ಇವರು ರೈತ ಕಷ್ಟಪಟ್ಟು ಕೋಳಿ ಬೆಳೆದ್ರೆ, ಕೋಳಿಗಳನ್ನ ಸಾಕಣೆ ಮಾಡಿದ್ರೆ 2 ಕಾಸು ಕೂಡ ಅವ್ರಿಗೆ ಸಿಗದಂಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತಕ್ಕಂಥ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಕೋಳಿ ಸಾಕಾಣಿಕೆದಾರರು. ಈ ಸುಗುಣ ಇರ್ಬೋದು, ಸುಮಾರು ಕಂಪನಿಗಳೇನಿದೆ, ಇವೆಲ್ಲ ಕಂಪನಿಗಳ ವಿರುದ್ಧ ವೆಂಕಾಬ್ ಚಿಕನ್ನು, ಸುಗುಣ ಚಿಕನ್ನು, ಗೋಡ್ರೇಜ್ ಚಿಕನ್ನು, CP ನ್ಯೂಟ್ರಿ ಸೀಡ್ಸ್, ಪೂಜಾ, ಗೋಲ್ಡನ್, ಲೈಫ್ ಲೈನ್, ಜಗದೀಶ್ ಹಾಸನ್ ಸೇರಿ 25ಕ್ಕೂ ಹೆಚ್ಚು ಕಂಪನಿಗಳ ಮೇಲೆ ಈ ಕೋಳಿ ಸಾಕಾಣಿಕೆದಾರರು ಸಿಡಿದಿರ್ತಕ್ಕಂಥದ್ದು. ಇದರ ಮೊದಲ ಭಾಗವಾಗಿ ಕೋಳಿ ಸಾಕಾಣಿಕೆದಾರರು ನಾಳೆ ತಮ್ಮ ಎಲ್ಲಾ ಪೌಲ್ಟ್ರಿಗಳಿಂದ, ಈ ಕೋಳಿ ಸಾಕಣೆ ಕೇಂದ್ರಗಳೇನಿದೆ ಅಲ್ಲಿಂದ ಕೋಳಿಗಳನ್ನ ನಾವು ಎತ್ತೋಕ್ ಬಿಡಲ್ಲ, ನಾಳೆಯಿಂದ ಸಪ್ಲೈ ಕೊಡಲ್ಲ ಅಂತಕ್ಕಂಥ ಒಂದು ಷರತ್ತನ್ನು ಹಾಕಿರ್ತಕ್ಕಂಥದ್ದು. ಈ ಬಗ್ಗೆ ನಾನು ಪಶುಸಂಗೋಪನಾ ಇಲಾಖೆಯ ಕಮಿಷನರ್ ಏನಿದ್ದಾರೆ ಅವ್ರ ಜೊತೆ ಕೂಡ ಮಾತಾಡಿದ್ರೆ ಅವರು ಕೂಡ ಒಂದು ರೀತಿಯ ಅಸಹಾಯಕತೆಯನ್ನು ತೋಡ್ಕೊಂಡ್ರು. ಈ ಕಂಪನಿಗಳು ಒಂದು ಅಗ್ರಿಮೆಂಟ್ ನ ರೈತರ ಜೊತೆ ಮಾಡ್ಕೊಂಡು, ಕೋಳಿ ಸಾಕಾಣಿಕೆದಾರರ ಜೊತೆ ಮಾಡ್ಕೊಂಡು, ಬಳಿಕ ಅವ್ರಿಗೆ ವ್ಯವಸ್ಥಿತವಾಗಿ ಒಂದು ರೀತಿಯ ಮೋಸವನ್ನು ಮಾಡ್ತಾ ಇವೆ. ಈ ರೈತರು ಯಾರು ಹೇಳ್ಕೋಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಅವ್ರ ಕೈಲಿ ಮಾರ್ಕೆಟ್ ಸದ್ಯಕ್ಕಿಲ್ಲ, ಅವ್ರನ್ನ ಒಂದು ರೀತಿಯಲ್ಲಿ ಶೋಷಣೆ ಮಾಡ್ತಾ ಇದ್ದಾರೆ ಅವರು. ಈ ಬಗ್ಗೆ ಪಶುಸಂಗೋಪನಾ ಇಲಾಖೆಯಿಂದ ಈಗ ಆಲ್ರೆಡಿ ಕೆಲವು ಕಂಪನಿಗಳಿಗೆ ಒಂದು ನೋಟಿಸ್ ಹೋಗಿದೆ ಅಂತಕ್ಕಂಥ ಮಾಹಿತಿ ನಮ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಆ ನೋಟಿಸ್ಗೆ ಕೂಡ ಅವರು ಕೇರ್ ಮಾಡ್ತಾ ಇಲ್ಲ ಈ ಕಂಪನಿಗಳು. ಈ ಕಂಪನಿಗಳನ್ನ ಕೂಡಲೇ ಸರ್ಕಾರ ಮಾತುಕತೆಗೆ ಬಂದು ರೈತರಿಗೆ ಸಿಗಬೇಕಾದ ನ್ಯಾಯಯುತವಾದ ಬೆಲೆ ಕೊಡದೆ ಹೋದ್ರೆ, ಅವ್ರ ಪರವಾಗಿ ಅವ್ರು ನಿಲ್ದೆ ಹೋದ್ರೆ, ಅವ್ರಿಗೆ ಅನ್ಯಾಯ ಮಾಡೋದನ್ನ ಮುಂದುವರ್ಸಿದ್ರೆ ಕೂಡಲೇ ಇವ್ರನ್ನ ಬ್ಲಾಕ್ ಲಿಸ್ಟ್ ಸೇರ್ಸೋದು, ಇವ್ರ ಮೇಲೆ ಕಠಿಣ ಕ್ರಮಕ್ಕೆ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥದ್ದು ಕೋಳಿ ಸಾಕಾಣಿಕೆದಾರರ ಒಂದು ಆಗ್ರಹ ಆಗಿದೆ. ಓಕೆ ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕ ರಾಜ್ಯ ಕೋಳಿ ಸಾಕಾಣಿಕೆ ರೈತ ಸಂಘಕ್ಕೆ ರೈತರಿಗೆ, ಕೋಳಿ ಸಾಕಾಣಿಕೆ ರೈತರೇ, ಅಖಿಲ ಕರ್ನಾಟಕ ರಾಜ್ಯ ಕೋಳಿ ಸಾಕಾಣಿಕೆ ರೈತ ಸಂಘ. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಇವತ್ತು ನಾವು ರೈತ ಮುಖಂಡರು ಬಂದಿದ್ದೀವಿ. ಈ ಉದ್ದೇಶ ಬಹುರಾಷ್ಟ್ರೀಯ ಕಪಿಮಿಷ್ಟಿಯಲ್ಲಿ ನಮ್ಮ ಕೋಳಿ ಸಾಕಾಣಿಕೆ ಉದ್ಯಮ ಇದೆ. ಇವತ್ತು ಏನು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ, ಒಡಂಬಡಿಕೆ ಮಾಡಿಕೊಂಡು ಸರಿಯಾದ ದರಗಳನ್ನು ನೀಡದೆ ಕಂಪನಿಗಳು ಏನು ಬ್ರಾಂಚಸ್ ಸಹ ಬೇರೆ ಕಡೆ ಶಿಫ್ಟ್ ಮಾಡ್ಕೊತಾ ಇದ್ದಾರೆ. ಹಂಗಾಗಿ ಒಡಂಬಡಿಕೆ ಏನು ಕೊಡಬೇಕು ಅದು ಹಣ ಕೊಡ್ತಾ ಇಲ್ಲ. ಇದರ ಬಗ್ಗೆ ಸರ್ಕಾರಕ್ಕೆ ಸುಮಾರು 2013 ಇಸ್ವಿಯಿಂದ ನಾವು ಮೆಮೊರಂಡಮ್ಗಳು ಕೊಡ್ತಾ ಇದ್ದೀವಿ, ಅವ್ರು ತಗೊತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಸಮಸ್ಯೆಗಳು ಈಡೇರಿಸಿಲ್ಲ. ಹಾಗಾಗಿ ಇವತ್ತು ಎಲ್ಲ ರೈತರು ಬಂದು ಇಲ್ಲಿ ಒಂದು ಪಶುಪಾಲನಾ ಭವನಕ್ಕೆ ಮುತ್ತಿಗೆಯನ್ನು ಹಾಕಿದ್ದೀವಿ. ಈ ಮುತ್ತಿಗೆ ಹಾಕಿ ಇವಾಗ 11ನೇ ತಾರೀಕು ಎಲ್ಲ ಕಂಪನಿ MDಗಳನ್ನು ಕರೆಸ್ತೀವಿ ಅಂತ ಒಂದು ಲೆಟರ್ ಕೊಟ್ಟಿದ್ದಾರೆ. ಆದರೆ ನಮಗೆ ಕೋಳಿ ಸಾಕಾಣಿಕೆ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತ ನಂಜುಂಡಪ್ಪ ಅವರೇ ಸ್ವತಃ ನಮ್ಮ ಜೊತೆಯಲ್ಲಿ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್.
ನಮಸ್ಕಾರ ಸರ್. ಏನೆಲ್ಲ ಬೇಡಿಕೆ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ? ನಿಮ್ಗೇನ್ ಅನ್ಯಾಯ ಆಗಿದೆ ಸರ್? ಸರ್, ನಾವು ಕೋಳಿ ಸಾಕಾಣಿಕೆ ಬೆಳೆಗಾರರು. ಇವತ್ತು ಏನು ಕೋಳಿ ಸಾಕಾಣಿಕೆ ಉದ್ಯಮ ಇದೆ, ಇದು ಕಂಪನಿಗಳ ಕಪಿಮುಷ್ಟಿಯಲ್ಲಿದೆ. ಓಕೆ. ಇವತ್ತು ಕೋಳಿ ಸಾಕಾಣಿಕೆ ರೈತರು ಹತ್ರ ಬಂದು ಕಂಪನಿಯವರು ಒಡಂಬಡಿಕೆ ಒಂದು ಮಾಡ್ಕೊಂತಾರೆ. ಅಗ್ರಿಮೆಂಟ್ ಮಾಡ್ಕೊತಾರೆ. ಹೌದು, ಡಾಕ್ಯುಮೆಂಟ್ ಮಾಡ್ಕೊಂತಾರೆ. ಒಂದು 3 ಚೆಕ್ ಅನ್ನು ಇಸ್ಕೊಂತಾರೆ. ಮತ್ತೆ ನಮ್ಗೆ ಯಾವುದೇ ರೀತಿಯಾದ ರೈತರಿಗೆ ಚೆಕ್ಗಳು ಇಸ್ಕೊಂಡಿದೀವಿ, ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾದ ಒಂದು ದಾಖಲೆ ಕೊಡಲ್ಲ. ಮತ್ತೆ ಉತ್ತಮವಾದ ಸ್ಥಳೀಯ ಒಂದು ಕೋಳಿ ಮರಿಗಳನ್ನು ಕೊಡ್ತೀವಿ, ಆಹಾರ ಕೊಡ್ತೀವಿ, ಔಷಧಿಗಳು ಕೊಡ್ತೀವಿ ಅಂತ ತಿಳಿಸ್ತಾರೆ. ಫೈನಲ್ ಆಗಿ ಅಂತವು ಯಾವುದು ರೈತರಿಗೆ ನೀಡುವುದಿಲ್ಲ. ಇದ್ರ ಹೆಸರಲ್ಲಿ ಏನು GC ಅನ್ನೋ ಇದು FCR ಅನ್ನೋ ಹೆಸರಿನಲ್ಲಿ ಅವ್ರಿಗೆ ಕೊಡ್ಬೇಕಾದಂತ ನಿಗದಿಪಡಿಸಿದ ಹಣ ಕೊಡಲ್ಲ. ಇವತ್ತು ಒಂದು 10,000 ಕೋಳಿ ಸಾಕಾಣಿಕೆ ಉದ್ಯಮಕ್ಕೆ ಸುಮಾರು 20 ಲಕ್ಷ ರೂಪಾಯಿಗಳಷ್ಟು ಶೆಡ್ಡಿಗೆ ನಿರ್ಮಾಣಕ್ಕೆ ಬೀಳುತ್ತೆ. ಆಮೇಲೆ ರೈತರ ಒಡಂಬಡಿಕೆ ಪ್ರಕಾರ ನಾವು ಏನು ಮಾಡ್ಕೊಂಡಿರ್ತೀವಿ, ನೀರು, ಒಂದು ಏನು ಕೂಲಿ ಆಳುಗಳು, ಮತ್ತೆ ಇದಕ್ಕೆ ಕೆಳಗೆ ಹಸ್ಕು, ಮತ್ತೆ ಅದಕ್ಕೆ ಕಾವು ಕೊಡಲು ಒಂದು ಇಜ್ಜಿಲನ್ನು ಹಾಕ್ತಿವಿ. ಇಷ್ಟೆಲ್ಲ ಖರ್ಚು ಕನಿಷ್ಠ 80,000ದಿಂದ 1 ಲಕ್ಷವರೆಗೂ ಬರುತ್ತದೆ ಸರ್. ಇವತ್ತು 1 ಲಕ್ಷ ಇವತ್ತು ನಮಗೆ ಪೇಮೆಂಟ್ ಕೊಡ್ತಾ ಇರೋದು 20ರಿಂದ 30,000 ಮಾತ್ರ ಕೊಡ್ತಾ ಇದಾರೆ ಕೆಲವು ಕಂಪ್ನಿಗಳು. ಈ ಕಂಪ್ನಿಗಳು ಯಾವುದೇ ರೀತಿಯಲ್ಲಿ ಸರ್ಕಾರ ಪ್ರೊಟೆಕ್ಟ್ ನಮ್ಮ ಅನ್ಯಾಯ ಆಗ್ತಾ ಇದ್ರು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು, ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅದ್ರ ಮೇಲೆ. ನೋಡೋಣ ಸರ್, ಈಗ ನಿಮ್ಮ ಪ್ರತಿಭಟನೆಯಿಂದ ಆದ್ರೂ ಕೂಡ ಸರ್ಕಾರ ಏನಾದ್ರೂ ಎಚ್ಚೆತ್ತುಕೊಂಡು ನಿಮ್ಗೆ ಏನಾದ್ರೂ ಪರಿಹಾರ ಕೊಡೋದು ಅಥವಾ ನಿಮ್ಮ ಪರವಾಗಿ ಏನಾದ್ರೂ ಕೆಲಸಗಳನ್ನು ಮಾಡೋದು, ನೋಡೋಣ ಏನ್ ಮಾಡತ್ತೆ ಅಂತ ಹೇಳಿ. ಧನ್ಯವಾದ ಸರ್ BTV ಜೊತೆ ಮಾತಾಡಿದ್ದಕ್ಕೆ. ಅಖಿಲ ಕರ್ನಾಟಕ ರಾಜ್ಯ ಕೋಳಿ ಸಾಕಾಣಿಕಾ ರೈತ ಸಂಘಕ್ಕೆ ಇವತ್ತಿಂದ ಯಾರು ಕೋಳಿ ಹೆಚ್ಚಬಾರ್ದು. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ನಾವ್ ಗೋಲ್ಡ್ ಯಾಕೆ ಪರ್ಚೇಸ್ ಮಾಡೋದು? ಕಷ್ಟ ಬಂದಾಗ ಅಡ ಇಡೋದಿಕ್ಕೆ. ಆದ್ರೆ ಅಡ ಇಡಕ್ ಹೋದಾಗ 60-70% ದುಡ್ಡು ಕೊಡ್ತಾರೆ. ಅದಕ್ಕೆ ಬಡ್ಡಿ ಕಟ್ಟಿ 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 ಅಂತ ಟೆನ್ಷನ್ ಕೊಡ್ತಾರೆ.